ಬಿಜೆಪಿಯಿಂದ ಮಾತ್ರ ಹಿಂದುತ್ವವನ್ನ ಗಟ್ಟಿಗೊಳಿಸುವ ಕೆಲಸ ಮಾಡಲು ಸಾಧ್ಯ. ಡೋಂಗಿ ಹಿಂದುತ್ವವಾದಿಗಳು ಒಂದು ಬಾರಿ ಪಂಚಮಸಾಲಿ ಲಿಂಗಾಯತ, ಇನ್ನೊಂದು ಬಾರಿ ಉತ್ತರ ಕರ್ನಾಟಕ, ಮಗದೊಂದು ಬಾರಿ ಹಿಂದುತ್ವ ಎಂಬ ಪಾತ್ರಗಳನ್ನು ಮಾಡುತ್ತಾ ಹೊರಟಿದ್ದಾರೆ ಅಂತ ಬಿಜೆಪಿ ಜಿಲ್ಲಾ ಮುಖಂಡ ರವಿಕಾಂತ್ ಬಗಲೆ, ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ವಿರುದ್ಧ ಹರಿಹಾಯ್ದರು. ಇಂಡಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಾಸುಗೌಡ ಬಿರಾದರ ಬಿಜೆಪಿಯಿಂದ ಸ್ಪರ್ಧಿಸಿದಾಗ ಅವರಿಗೆ ಮತ ಹಾಕಲು ಹೇಳೋದು ಬಿಟ್ಟು ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹಾಗೂ ಅವರ ಹಿಂಬಾಲಕರು ಮತ್ತೊಂದು ಪಕ್ಷಕ್ಕೆ ಮತ ಹಾಕಲು ಹೇಳಿದ್ದು, ಹಾಗಾದ್ರೆ ಕಾಸುಗೌಡ ಬಿರಾದರ ಬಿಜೆಪಿಯಿಂದ ಸ್ಪರ್ಧಿಸಿದಾಗ ಅವರಿಗೆ ಮತ ಹಾಕಲು ಹೇಳೋದು ಬಿಟ್ಟು ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹಾಗೂ ಅವರ ಹಿಂಬಾಲಕರು ಮತ್ತೊಂದು ಪಕ್ಷಕ್ಕೆ ಮತ ಹಾಕಲು ಹೇಳಿದ್ದು, ಹಾಗಾದ್ರೆ ಕಾಸುಗೌಡರು ಹಿಂದೂ ಅಲ್ವಾ, ಪಂಚಮಸಾಲಿ ಸಮುದಾಯದವರಲ್ವಾ ಅಂತ ಪ್ರಶ್ನಿಸಿದ್ರು. ಪಕ್ಷದಲ್ಲಿ ದುರ್ನಡತೆ ತೋರಿದಕ್ಕಾಗಿ ಪಕ್ಷದ ವರಿಷ್ಠರು ಯತ್ನಾಳ್ ಅವರನ್ನ 2 ಬಾರಿ ಪಕ್ಷದಿಂದ ಉಚ್ಚಾಟಿಸಿದ್ದಾರೆ. ಇದು 3ನೇಯದ್ದು ಅಂತ ಹೇಳಿದ್ರು. ಇನ್ನು ಪಂಚಮಸಾಲಿ ಪೀಠದ ಜಗದ್ಗುರುಗಳು ಓರ್ವ ವ್ಯಕ್ತಿಯ ಪಂಚಮಸಾಲಿ ಪೀಠದ ಜಗದ್ಗುರುಗಳು ಒಬ್ಬ ವ್ಯಕ್ತಿಯು ಸ್ವಾಮೀಜಿ ಅಲ್ಲ, ಸಮಾಜದ ಸ್ವಾಮೀಜಿಯಾಗಿದ್ದು, ಸಮಾಜದ ನಾಯಕರು ದಾರಿ ತಪ್ಪಿದಾಗ ತಿದ್ದಿ ಹೇಳುವ ಕೆಲಸ ಮಾಡಲಿ ಅಂತ ಮನವಿ ಮಾಡಿದ್ರು. ರಾಜಗೌಡ ಪಾಟೀಲ ಕಾಸುಗೌಡ ಬಿರಾದರ ಚುನಾವಣೆಯಲ್ಲಿ ಸ್ಪರ್ಧಿಸಿದಾಗ ಕೆಡವಲು ಪ್ರಯತ್ನಿಸಿದವರು ಈಗ ಪಂಚಮಸಾಲಿ ಜಪ ಮಾಡ್ತಿದ್ದಾರೆ. ಯತ್ನಾಳ್ ಅವರು ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ತರಲು ಕಾಂಗ್ರೆಸ್ ಏಜೆಂಟರಂತೆ ಕೆಲಸ ಮಾಡ್ತಿದ್ದಾರೆ ಅಂತ ಆರೋಪಿಸಿದ್ರು. ಬಿಜೆಪಿ ಮಂಡಲ ಅಧ್ಯಕ್ಷ ಮಲ್ಲಿಕಾರ್ಜುನ ಖಿವಡೆ, ಕಾಸುಗೌಡ ಬಿರಾದರ, ಹಣಮಂತರಾಯಗೌಡ ಪಾಟೀಲ ಅಂಜುಟಗಿ, ದೇವೇಂದ್ರ ಕುಮಾರ, ರಾಜಕುಮಾರ ಸಗಾಯಿ, ರಾಘವೇಂದ್ರ ಕಾಪಸೆ, ಅನಿಲಗೌಡ ಬಿರಾದರ, ರಾಜಶೇಖರ್ ಯರಗಲ್ಲ, ಸಂಜೀವ ದಶವಂತ, ಸಚಿನ ಬೋಳೆಂಗಾವ, ಮಂಜು ದೇವರ, ಅದೃಶ್ಯಪ್ಪ ವಾಲಿ, ಮಲ್ಲು ವಾಲಿಕಾರ, ಶಾಂತು ಕಬಾರ, ವಿಜಯಲಕ್ಷ್ಮಿ ರೂಗಿಮಠ, ಶ್ಯಾಮಲಾ ಬಗಲಿ, ಶ್ರೀಮಂತ ಮುಗಲಾಯಿ, ಅಶೋಕ ಅಗ್ಲಾದಿ, ಸುನಂದ ಗಿರಣಿವಡ್ಡರ, ಮಹಾದೇವ ಗುಡ್ಡೊಡಗಿ ಪತ್ರಿಕಾಗೋಷ್ಠಿಯಲ್ಲಿ ಹಾಜರಿದ್ದರು. ಹಿಂದೂ ಯುವಕರು ಇವರು ಸ್ಟ್ಯಾಂಡನ್ನು ಮೊನ್ನೆ ಬಿಜಾಪುರದೊಳಗೆ ಭಾಳ ಚಂದ ಹೇಳಿದ್ದಾರೆ. ನಿಮ್ಮದು ಮೊದಲು ಏನಿತ್ತು, ಪಂಚಮಸಾಲಿ ಸಂಘಟನೆ ಮಾಡಿದವ್ರು ನಾವಾಗ ಬಿಜಾಪುರ ಜಿಲ್ಲೆ ಒಳಗೆ. ವಿಜಯಾನಂದ ಕಾಶ್ಯಪ್ನವ್ರ ತಂದೆಯವರು ಈ ರಾಜ್ಯದೊಳಗೆ ಪಂಚಮಸಾಲಿ ಸಂಘ ಕಟ್ಟಿ ಸಂಘಟನೆ ಮಾಡುವಂಥ ವಿಚಾರ ಇಟ್ಕೊಂಡಾಗ್ರೆ ಇಲ್ಲೇ ನಮ್ಮ ಹಿರೇಬೇನೂರ ಕೆ ಪಾಟೀಲ್ ವಕೀಲರು ಬಿಜಾಪುರದಾಗಿದ್ದರು. ಅವರು ನಾವು ಗಾಳಿ ವಕೀಲರು ಅನ್ನೋರು 10 ಜನ ಕೂಡಿ ನರಸಿಂಹದೇವ್ರ ಗುಡಿಯಾಗ ಮೀಟಿಂಗ್ ಮಾಡಿ ಸಮಾಜ ಸಂಘಟನೆ ಮಾಡೋ ಸಂದರ್ಭದೊಳಗೆ ನಿಮ್ಮ ಮನೆಗೆ ಬಂದಾಗ ನೀವೇನು ಮಾತಾಡಿರಿ ಅನ್ನೋದಕ್ಕೆ ನನಗೆ ಗೊತ್ತಿತ್ತು. ಅದು ನಾವು ಸಮಾಜದ ಮುಂದೆ ತಂದಿಲ್ಲ. ಮತ್ತು ಇವತ್ತು ಸಮಾಜವನ್ನು ಅಡ್ಡದಾರಿಗೆ ಒಯ್ಯುವ ಮುಖಾಂತರ ಹಿಂದೂ ಯುವಕರನ್ನು ಅಡ್ಡದಾರಿಗೆ ಒಯ್ಯುತ್ತಾರೆ. ಸಮಾಜದ ಯುವಕರಿಗೆ ಏನು ಹೇಳ್ತಾರೆ, ಯಡಿಯೂರಪ್ಪ ನಮ್ಮ ಸಮಾಜ ವಿರೋಧಿ ಅದ. ಅದೇ ಯಡಿಯೂರಪ್ಪ ನಮ್ಮ ಸಮಾಜಕ್ಕೆ ಜಾತಿ ಕಾಲಂತರೊಳಗೆ ಸೇರಿಸುವಂಥ ಕೆಲಸ ಮಾಡ್ಯಾನ. ಅದೇ ಯಡಿಯೂರಪ್ಪನೇ ನಮ್ಮ ಸಮಾಜ ತಳಬಿ ಒಳಗೆ ಸೇರಿಸುವಂಥ ಕೆಲಸ ಮಾಡ್ಯಾನ. ಇದು ದಾಖಲೆ ಸಮೇತ ಸಿಗ್ತೈತೆ. ನಮ್ಮ ಸ್ವಾಮೀಜಿಯವರಿಗೂ ನಾವು ಮನವಿ ಮಾಡ್ತೀನಿ, ನೀವು ಅವ್ರ ಜೊತೆ ತಪ್ಪು ದಾರಿ ಹಿಡಿಬೇಡ್ರಿ. ನೀವು ಸಮಾಜದ ಸ್ವಾಮೀಜಿ ಇದ್ದೀರಿ, ವ್ಯಕ್ತಿ ಸ್ವಾಮೀಜಿ ಇಲ್ಲ, ವ್ಯಕ್ತಿ ಬೆನ್ನತ್ಬೇಡ್ರಿ ಅನ್ನುವಂಥ ವಿನಂತಿಯನ್ನು ನಾನು ಸ್ವಾಮೀಜಿಯವರಿಗೆ ಮಾಡ್ತೀನಿ. ನೀವೊಂದು ಸಮಾಜ ನಿಮಗೆ ಗೌರವ ಕೊಟ್ಟಿದ್ದೆ, ಸ್ವಾಮೀಜಿಯವರಿಗೆ ಗೌರವ ಕೊಟ್ಟಿದ್ದೆ. ಈ ಕೂಡಲ ಸಂಗಮ ಸ್ವಾಮೀಜಿಯವ್ರ ಜೊತೆನೂ ನಾನು ಹರಿಹರ ಸ್ವಾಮೀಜಿಯವ್ರು, ಹರಿಹರ ಪೀಠಕ್ಕೂ ಕೂಡಲ ಸಂಗಮ ಪೀಠಕ್ಕೂ ಭಾಳ ಸಮೀಪ ಇದ್ದೆ. ಕೂಡಲ ಸಂಗಮ ಮಠದೊಳಗೆ ಯಾವಾಗ ಈ ಬಳಗು ಬಂದು ಹೋಗ್ತೋ ಅವಾಗ ನಾವು ಎದುರಿಸೋದು. ಇವತ್ತು ಸ್ವಾಮೀಜಿಯವರಿಗೂ ನಾನು ನಿಮ್ಮ ಮುಖಾಂತರ ವಿನಂತಿ ಮಾಡ್ತೀನಿ, ನೀವು ವ್ಯಕ್ತಿಗತವಾಗಿ ಹೋಗಬೇಡ್ರಿ. ನೀವೇನು ಭಾರತೀಯ ಜನತಾ ಪಕ್ಷದಲ್ಲಿರುವಂಥ ಎಲ್ಲ ಪಂಚಮಸಾಲಿಯರು ಬಿಟ್ಟು ಹೊರಗೆ ಬರ್ರಿ ಅಂತ ಏನು ಒಂದು ಕರೆ ಕೊಡ್ತಾ ಇದ್ದೀರಿ. ಸ್ವಾಮೀಜಿಯವರೇ, ನೀವು ಮೊನ್ನೆ ಟುವೆ ಹೋರಾಟ ಮಾಡುವಂಥ ಸಂದರ್ಭದೊಳಗೆ ಈ ರಾಜ್ಯದೊಳಗೆ ಎಲ್ಲೆಲ್ಲಿ ಟುವೆ ಹೋರಾಟ ಮಾಡಿದಿರಿ, ಎಷ್ಟು ಮಂದಿ ಪಂಚಮಸಾಲಿಯರಿಗೆ ಆರಿಸಿ ತಂದಿರಿ ಅನ್ನುವಂಥದ್ದು ಜನರಿಗೆ ಹೇಳ್ಬೇಕಾಗ್ತದೆ, ಪಂಚಮಸಾಲಿ ಸಮಾಜಕ್ಕೆ ಹೇಳ್ಬೇಕಾಗ್ತದೆ. ನೀವು ಅವ್ರಿಗೆ ಕರ್ಕೊಂಡು ಆ ವೇದಿಕೆ ಮ್ಯಾಗ ಪಂಚಮಸಾಲಿ ನಾಯಕರಿಗೆ ಬೈಯೋದು, ಯಡಿಯೂರಪ್ಪಗೆ ಬೈಯೋದು, ಆ ಪಕ್ಷಕ್ಕೆ ಬೈಯೋದು ಮಾಡಿದರೆ ಹೊರತು ಸಮಾಜಕ್ಕೆ ಯಾವುದೇ ರೀತಿ ನಿಮಗೆ ಕೊಡುಗೆ ಆಗಲಿಲ್ಲ. ನೀವು ಎಲ್ಲೆಲ್ಲಿ ಟುವೆ ಹೋರಾಟ ಮಾಡಿದರೆ ಅಲ್ಲಿ ಜನ, ಮುಗ್ಧ ಜನ. ಇವತ್ತು ನಮ್ಮಂಥವ್ರು, ಕಾಸುಗೌಡರಂಥವ್ರು, ನಮ್ಮಂಥವ್ರು 10 ಜನ ನಾವು ಗೌಡರು ಇರ್ಬೋದು, ಸೌಕಾರ ಇರ್ಬೋದು. ಆದರೆ ಇವತ್ತಿನವರೆಗೂ 90% ಜನ ರೈತಾಪಿ ಜನ ಇದ್ದಾರೆ. 2, 3 ಎಕರೆ, 4 ಎಕರೆ, 5 ಎಕರೆ ಜಮೀನು ಇಟ್ಕೊಂಡು ಆ ಜಮೀನಲ್ಲಿ ದುಡಿಯುವ ಮುಖಾಂತರ ಮತ್ತೊಬ್ಬರಲ್ಲಿ ದುಡಿ ಹೋಗುವಂಥ ಕೆಲಸ ಮಾಡ್ತಾ ಇದ್ದಾರೆ. ನಾನು ಇಲ್ಲೇ ಇಂಡಿ ತಾಲೂಕು, ಇಲ್ಲೇ ಚಿಕ್ಕಬಳ್ಳೂರದಲ್ಲಿ ನಮ್ಮನ್ನು ಜಮೀನು ಇದಾವೆ. ಅದರಲ್ಲಿ ನಮ್ಮ ಪಂಚಮಸಾಲಿ ಸಮಾಜದ ಸ್ಥಿತಿಗತಿ ಯಾವ ಮಟ್ಟಕ್ಕೆ ಐತಂದ್ರೆ, ನಮಗೆ ದುಡಿದು ತಿನ್ನಲಿಲ್ಲ ಅಂದ್ರೆ ನಡೆಯಂಗಿಲ್ಲ. ಅಂಥ ಮುಗ್ಧ ಜನರು ನೀವು ಟುವೆ ಕೊಡಿಸ್ತೀರಿ ಅನ್ನೋದು ನಿಮ್ಮ ಹೋರಾಟಕ್ಕೆ ಬಂದಿದ್ದರು. ಇವತ್ತು ರಾಜ್ಯದೊಳಗೆ ತಜ್ಞರು ಹೇಳ್ತಾ ಇದ್ದಾರೆ, ನಮ್ಮ ಸಮಾಜಕ್ಕೆ ಟುವೆ ಸಿಗೋದು ಭಾಳ ಕಷ್ಟ ಐತಿ ಅಂತೀವಿ. ನೀವು ಅದನ್ನು ಅಭ್ಯಾಸ ಮಾಡಿರಿ. ನಮ್ಮ ಸಮಾಜಕ್ಕೆ ಟುವೆ ಸಿಗ್ತಿದ್ದಿಲ್ಲ ಅಂದರೆ ಕೇಂದ್ರದೊಳಗೆ ಈಗ ಏನು EWS ಅದರ್ ಬ್ಯಾಕ್ವರ್ಡ್ ಕ್ಲಾಸ್ ಅಂತೇಳಿ ಒಂದು 10% ರಿಸರ್ವೇಷನ್ ಹೆಚ್ಚು ಮಾಡ್ಯಾರ. ನಮ್ದೆಲ್ಲ ಕ್ಯಾಟಗರಿಲಿಂದ ತೆಗೆದು ಹೊರಗೆ ಹೋಗಿರಿ, ನಮಗೆ ಜನರಲ್ ಕ್ಯಾಟಗರಿ ಒಳಗಿರಿ, ಅದರಾಗ ಸೇರಿಸಿ ಅಂತ ಹೇಳಿರಿ. ಬ್ರಾಹ್ಮಣರಿಗೆ ಈ ರಾಜ್ಯದೊಳಗಿರುವಂಥ 10%ದೊಳಗೆ ಬ್ರಾಹ್ಮಣರ ಜನಸಂಖ್ಯೆ ಆ 10%ದೊಳಗೆ ಬ್ರಾಹ್ಮಣರಿಗೆ ಅವಕಾಶಗಳಿದಾವೆ. ಅವರು 4% ಇದಾವೆ, ಉಳಿದ 6% ಉಳಿದಿತ್ತು.
ಆ 6% ನಮ್ಮ ಸಮಾಜಕ್ಕೆ ಕೊಡಿಸುವಂಥ ಕೆಲಸ ಆಗುತ್ತೆ. ನೀವು ಯಾವುದೋ ವ್ಯಕ್ತಿಗೆ ಸಂಬಂಧ ಸಮಾಜವನ್ನು ಅಡ್ಡದಾರಿಗೆ ಒಯ್ಯುವಂಥ ಕೆಲಸ ಆಗಬಾರ್ದು. ಇದು ನೀವು ತಜ್ಞರ ಜೊತೆ ವಿಚಾರ ಮಾಡಿರಿ. ಸ್ವಾಮೀಜಿಯವ್ರ ಬಗ್ಗೆ ನಮಗೆ ಗೌರವ ಐತಿ. ನೀವೇನಿದು ಮಾಡ್ತಾ ಇದ್ದೀರಲ್ಲ ಇದು ತಪ್ಪು. ಸಮಾಜವನ್ನು ನೀವು ಅತಿ ಕೆಟ್ಟ ದಾರಿಗೆ ಒಯ್ಯುವಂಥ ಕೆಲಸ ಮಾಡ್ತಾ ಇದ್ದೀರಿ. ನೀವು ಇದನ್ನೇ ಮಾಡಿದ್ರೆ ನಮ್ಮ ಯುವಕರು 10 ವರ್ಷದ ನಂತರ ನಮಗೆ ಯಾರೂ ನಮಗಿಲ್ಲ. ನೀವು ಕಾಂಗ್ರೆಸ್ಸಿಗೆ ಬೈತೀರಿ, BJPಗೆ ಬೈತೀರಿ.